ಏನೊಂದು ಅಪಘಾತ ಚೆಂಬುಗುಡಿಯಲ್ಲಿ ನಡೆದು ಇವತ್ತು ಅದು ದುರ್ಮರಣಗೊಳಪಟ್ಟಿದ್ದಾರೆ. ಇದರ ಬಗ್ಗೆ ನಮಗೆ ಅತ್ಯಂತ ನೋವಿದೆ, ಅತ್ಯಂತ ವಿಷಾದನೆ ಕೂಡ ಇವತ್ತು ಇದೆ. ಆದರೆ ಕೆಲವೊಂದು ರಾಜ್ಯಕ್ಕೆ ಇವತ್ತು ಬೆರೆಸಿಕೊಂಡು ರಾಜಕೀಯವಾಗಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಅದು ಒಂದು ಯಾರಿಗಾದರೂ ಕೂಡ ಒಂದು ಅವರ ವ್ಯಕ್ತಿತ್ವಕ್ಕೆ ಸೂಕ್ತವಾಗಿರುವುದು ಅಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಅದು ಹೊಂಡಕ್ಕೆ ಬಿದ್ದ ಸೈಡಿಗೆ ಬಿದ್ದ ಯಾರು ಕೂಡ ಇವತ್ತು ಸಾವುಂಟು ಆಗಬಾರ್ದು. ಎಲ್ಲರ ಸಾವಿಗೆ ಅದರ ಮಹತ್ವ ಇದೆ, ಪ್ರತಿಯೊಬ್ಬರ ಪ್ರಾಣಕ್ಕೂ ಕೂಡ ಮುಖ್ಯ ಇದೆ. ಅದರ ನಷ್ಟ ಅವ್ರ ಕುಟುಂಬಸ್ಥರಿಗೆ ಮಾತ್ರ ಇವತ್ತು ಗೊತ್ತು. ಆ ಸಂದರ್ಭ ಕುಟುಂಬಸ್ಥರಿಗೆ, ಮನೆಯವರಿಗೆ ನಾವೆಲ್ಲ ಸೇರಿ ಯಾವ ರೀತಿ ಸಹಕಾರ ಮಾಡಬೇಕು, ಅದು ನಮ್ಮೆಲ್ಲರ ಒಂದು ಮುಖ್ಯ ಉದ್ದೇಶ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಈ ಊರ ಎಲ್ಲ ಯುವಕರು ಸೇರಿ, ಎಲ್ಲ ಜಾತಿ ಎಲ್ಲ ವರ್ಗದವರು ಸೇರಿ ಆ ಕುಟುಂಬಕ್ಕೆ ಜೊತೆ ನಿಂತು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ತದನಂತರ ಎಲ್ಲ ಮುಗಿದ ನಂತರ ಕೆಲವರು ಬಂದು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಅದು ಅವರವರ ವ್ಯಕ್ತಿತ್ವ, ಅದಕ್ಕೆ ನಾನು ಹೇಳಲಿಕ್ಕೇನು ಇಲ್ಲ. ಕೆಲವರು ಬದುಕಬೇಕಾದರೆ ಈ ರೀತಿಯ ಪ್ರತಿಭಟನೆ ಮಾಡಲೇಬೇಕು, ಇಲ್ಲ ಅವರಿಗೆ ಬದುಕಲಿಕ್ಕೆ ಆಗೋದು, ಅದು ಅವರ ಫುಡ್ಡು. ನಾವು ಬದುಕಲಿಕ್ಕೆ ಹೇಗೆ ನಾವು ಊಟ ಮಾಡಬೇಕು, ಅವರ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಅವ್ರು ಪ್ರತಿಭಟನೆ ಮಾಡಬೇಕು. ಅದು ಈ ಪ್ರತಿಭಟನೆ ಈ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಅದಕ್ಕಂತ ಅವ್ರಿಗೆ ಜನ ಅದನ್ನು ಅರ್ಥ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ಜನ ಅದನ್ನು ಅವರವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಇರ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲರಿಗೂ ಹೇಳಿದಿಷ್ಟೇ, ಯಾವುದಲ್ಲಿ ಬೇಕಾದ್ರೆ ರಾಜಕೀಯ ಮಾಡಿ, ಒಂದು ಸಾವಾದಾಗ ಅದರಲ್ಲಿ ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ. ನಿಮಗೆ ಏನು ಸಮಸ್ಯೆ ಇದೆಯಾ ನನ್ನ ಬಗ್ಗೆ ಹೇಳಿ, ನಾನು ಮಾಡದಿದ್ದರೆ ನೀವು ಏನು ಕ್ರಮ ತಗೊಳ್ಳೋ ವಿಚಾರ ಇವತ್ತು ಮಾಡಿ. ಅದಕ್ಕಾಗಿ ಈ ರಸ್ತೆ ಕೂಡ ಬಹುಶಃ ನಾನು ಅದಕ್ಕಿಂತ ಮುಂಚೆ ಆದೇಶ ಕೊಟ್ಟಿದ್ದೇನೆ. ಯಾಕೆ ಇಲ್ಲಿ ಮಾತ್ರ ಎಲ್ಲ ಮಳೆಗಾಲದಲ್ಲಿ ಎಲ್ಲ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡ ಬೀಳ್ತದೆ. ಕೆಲವೊಂದು ಪ್ರದೇಶದಲ್ಲಿ ಚೆಂಬುಗುಡಿ ಪ್ರದೇಶ ಹೊಂಡ ಯಾಕೆ ಬೀಳ್ತಂತೆ, ಅಲ್ಲಿ ಮೇಲೆ ಫುಲ್ಲು ಮರಗಳಿದೆ, ಸೈಡ್ ಹೋಗಿ ತೋಡಿಲ್ಲ. ಅಲ್ಲಿ ಪ್ರತಿ ವರ್ಷ ಕುಡಿದು ಬೀಳ್ತದೆ ಹೊಂಡ ಬೀಳುವಂಥದ್ದು. ಪ್ರತಿ ವರ್ಷ ಸರಿಪಡಿಸುವಂಥ ಕೆಲಸ ಇವತ್ತು ಆಗೊಂದು ವಿಚಾರ ಇತ್ತು. ಮಳೆಗಾಲ ಪ್ರಾರಂಭ ಆದ ನಂತರ ಪ್ರತಿಯೊಂದು ವಾರ 15 ದಿವಸಕ್ಕೆ ಜಲ್ಲಿ ಎಲ್ಲ ಹಾಕಿ ದಾಮರ್ ಹಾಕಲಿಕ್ಕೆ ದಾಮರ್ ಪ್ಲ್ಯಾಂಟ್ ಓಪನ್ ಆಗೋದಿಲ್ಲ ಮಳೆಗಾಲದಲ್ಲಿ. ಅಲ್ಲಿಗೆ ನಾನು ಜಲ್ಲಿ ಮತ್ತು ಇದನ್ನು ಹಾಕಿ ಲೆವೆಲ್ ಮಾಡಿದ್ದು 1-2 ಮಳೆಯಲ್ಲಿ ಮತ್ತೆ ಅದು ಹೋಗ್ತದೆ. ಮೊನ್ನೆ ಹಾಕಿದ್ದು ನಿನ್ನೆ ಮಳೆಗೆ ಮತ್ತೆ ಹೋಗಿದೆ. ಆದರೆ ಇದೆಲ್ಲ ಕೂಡ ಸಾಮಾಜಿಕವಾಗಿರುವಂಥ ಒಂದು ಪರಿಸರ ಮತ್ತು ನೈಸರ್ಗಿಕವಾಗಿರುವಂಥ ಎಲ್ಲ ಒಂದು ವಿಚಾರಗಳು. ಆ ಸಂದರ್ಭ ನಾವು ಕೂಡ ಎಲ್ಲ ವಾಹನ ಚಾಲಕರಿರಲಿ, ನಾನಿರಲಿ, ಪ್ರತಿಯೊಬ್ಬರು ನಾವು ಕೂಡ ಭಾಳಷ್ಟು ಜಾಗೃತಿಯಿಂದ ಇರುವಂಥ ವಿಚಾರ ಇವತ್ತು ಆಗಬೇಕು. ಅದು ದೂಷಣೆ ಮಾಡುವವರಿಗೆ ನಾನು ದೂಷಣೆ ಮಾಡಿ ತಪ್ಪಂತ ಹೇಳೋದಿಲ್ಲ, ದೂಷಣೆ ಮಾಡೋದಿಲ್ಲ, ನೀವೇನು ಮಾಡಿದಿರಿ ಅಂತ ಮುಖ್ಯ. ನೀವೊಂದು ಸಮಸ್ಯೆಯನ್ನು ಬಗೆಹರಿಸಲಿ ನಿಮ್ಮ ಕೊಡುಗೆ ಏನು ಅಂತ. ಕೆಲವರು ಹೇಳಿದರು ವಿದೇಶದಲ್ಲಿ ಸುತ್ತ ಇದ್ದಾರೆ, ಮೋದಿಗಿಂತ ನಂಬರ್ 2 ಅಲ್ಲಿ ಇದ್ದಾರೆ ಅಂತೇಳಿ. ನನ್ನ ಕ್ಷೇತ್ರದವರು ನನ್ನನ್ನು ಗೆಲ್ಲಿಸಿ ನನ್ನನ್ನು ಈ ರಾಜ್ಯ ಸ್ಪೀಕರನ್ನಾಗಿ ಮಾಡಿ ಈ ರಾಜ್ಯ ಮತ್ತು ಕ್ಷೇತ್ರದವರ ಪ್ರತಿನಿಧಿಯಾಗಿ ನಾನು ವಿಶ್ವದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವರ ಪ್ರತಿನಿಧಿಯಾಗಲು ನನಗೆ ಹೆಮ್ಮೆ ಇದೆ. ನಾನಲ್ಲಿ ಪ್ರತಿಯೊಂದು ಮಾತು ಅದು ಉಲ್ಲಾಲ ಕ್ಷೇತ್ರದ ನನ್ನ ಜನರ ಪರವಾಗಿ ಮಾತಾಡೋ ಮಾತಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ನಿಮಗೆ ಬೇಕಾ ನೀವು ಕೂಡ ವಿನ್ನಾಗಿ ಸ್ಪೀಕರಾಗಿ ಎಲ್ಲಿ ಬೇಕಾದ್ರೂ ಸುತ್ತಾಡಿ, ಏನು ಕೂಡ ಟೆನ್ಷನ್ ಮಾಡಿ ಅಸೂಯೆ ಪಟ್ಟು ಏನು ಕೂಡ ಸುಖವಿಲ್ಲ. ಮತ್ತು ನಾನೆನಿಸಿದ್ದೆ ಎಲ್ಲರಿಗಿಂತ ಜಾಸ್ತಿ ನಾನೇ ನಂಬರ್ 1 ಸುತ್ತಾಡೋದು ಅಂತ ಹೇಳಿ. ಈಗ ನಾನು 2ನೇ ಸ್ಥಾನದಿದ್ದೆ ಅಂತ ಗೊತ್ತಾಗಿದೆ. ಅತಿ ಶೀಘ್ರದಲ್ಲೇ ಅದನ್ನು 1ನೇ ಸ್ಥಾನಕ್ಕೆ ಬರಲಿಕ್ಕೆ ನಾನು ಪ್ರಯತ್ನ ಪಟ್ಟು ಅವರ ಆಶೆಯನ್ನು ಕೂಡ ನಾನು ಈಡೇರಿಸಿ ನನ್ನನ್ನು ಪ್ರಯತ್ನ ಮಾಡ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಾನು ಅಧಿಕಾರ ಇದ್ದಾಗ ಮಾತ್ರ ಅಲ್ಲ, ಇನ್ನು ಅಧಿಕಾರ ಇಲ್ಲದಿದ್ದರೆ ನಾನು ರಿಟೈರ್ ಆಗಿದ್ದೆ ಇದಕ್ಕಿಂತ ಜಾಸ್ತಿ ಸುತ್ತಿ ಅವರನ್ನು ಸಂತೋಷಪಡಿಸಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.